ಸರ್ ಸರ್ ಈ ಕಡೆ ಸರ್ ಸರ್ ಎಲ್ಲ ನೋಡ್ತೀವಿ. ಹೂ ಕೊಡ ಹೂ ಕೊಡಿ ಸರ್. ಮೊದಲನೇದಾಗಿ 69ನೇ ಪರಿವರ್ಣೆ ದಿನದ ಅಂಬೇಡ್ಕರ್ ಸಾಹೇಬರಿಗೆ ನಾನು ನಮನಗಳನ್ನ ಸಲ್ಲಿಸ್ತಾ, ಇವತ್ತಿನ ವಿಷಯ ಇಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಕಳ್ಕೊಂಡು 69 ವರ್ಷಗಳಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿನಿಂದ ಕೂಡ ಕಷ್ಟದಲ್ಲೇ ಹುಟ್ಟುತ್ತಾರೆ, ವಿದ್ಯಾಭ್ಯಾಸದಲ್ಲಿ ಕಷ್ಟದಲ್ಲೇ ಮಾಡ್ತಾರೆ, ಒಂದು ಸಂವಿಧಾನ ಬರೆಯೋದು ಕೂಡ ಕಷ್ಟದಲ್ಲೇ ಬರೀತಾರೆ. ಅವರ ಆರೋಗ್ಯದ್ದು ಕೂಡ ಲೆಕ್ಕಿಸದೆ ಇಡೀ ರಾಜ್ಯ ರಾಷ್ಟ್ರ ಭಾರತ ಉದ್ಧಾರಕ್ಕಾಗಿ ಜನಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಾವು ಕಳ್ಕೊಂಡು 69 ವರ್ಷ ಆಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಗಾಲದಲ್ಲಿ ಅವ್ರು ಏನು ಇನ್ನೊಂದು 4-5 ದಿವಸ ಸಾವನ್ನಪ್ತಾರಂಥ ಒಂದು ಸಂದರ್ಭದಾಗ ಅವರು ಭಾಳಷ್ಟು ದುಃಖಿತರಾಗಿರ್ತಾರೆ, ಅಳ್ತಾರೆ, ಒಬ್ಬರೇ ಕುಂತ್ಕೊಂಡು ಚಿಂತನೆ ಮಾಡ್ತಾ ಇರ್ತಾರೆ. ಅವ್ರ ಮನೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನಿಮ್ಗೇನಾಗಿದೆ, ಯಾತಕ್ಕಾಗಿ ಈ ನೋವು ವೆತನೆ, ಈ ಅಳ್ತಾ ಇದ್ದೀರ, ನಿಮ್ಮ ಕಣ್ಣಲ್ಲಿ ನೀರೇ ನೋಡಿದ್ದಿಲ್ಲ, ಆದರೆ ಇವತ್ತು ನೋಡ್ತಾ ಇದ್ದೀನಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನಾನು ಹೆಂಗೆ ಹುಟ್ಟಿದ್ದೇನೋ ನನಗೆ ಗೊತ್ತಿಲ್ಲ, ಹುಟ್ಟುವುದು ನನ್ನ ಧರ್ಮವಲ್ಲ, ಸಾಯುವುದು ನನ್ನ ಧರ್ಮ. ಬಟ್ ಹುಟ್ಟುತ್ತಾ ನಾವು ಯಾವ ಜಾತಿಯಲ್ಲಿ ಹುಟ್ಟಬೇಕಂತಂದು ಯಾರೇನು ಹೇಳ್ಕೊಂಡು ಬಂದು ಹುಟ್ಟಲ್ಲ. ಇವತ್ತು ಸಮಾಜದಲ್ಲಿ, ರಾಜ್ಯದಲ್ಲಿ ಅಸ್ಪೃಶ್ಯತೆ ಮತ್ತು ಇವತ್ತು ದೇವಸ್ಥಾನ ಪ್ರವೇಶಗಳಾಗ್ಬೋದು, ಹೋಟ್ಲುಗಳಲ್ಲಾಗ್ಬೋದು, ಮತ್ತು ರಾಜಕಾರಣದಲ್ಲಿ ಜಾತಿ 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 ಅಂತಕ್ಕಂಥದ್ದು ಇವತ್ತು ಭಾಳಷ್ಟು ಹೋಲಿಸಿದ್ದಿರ್ತಕ್ಕಂಥ ಪ್ರಸಕ್ತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಜಾತಿಯಲ್ಲಿ ಹುಟ್ಟಿ ಏನಾದರೂ ಸಂವಿಧಾನ ಬರೆದಿದ್ದರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ದೇವಾಲಯಗಳನ್ನು ಕಟ್ಟಿ ಅವ್ರನ್ನ ಭಾಳಷ್ಟು ಮೆಚ್ಚುಗಳಂಥ ಕೆಲಸ ಮಾಡ್ತಿದ್ರು. ಆದರೆ ಇವತ್ತು ದಲಿತರಾಗಿ ಹುಟ್ಟಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಹಿಂದಕ್ಕೆ ತಳ್ತಕ್ಕಂಥ ಕೆಲಸ ಮತ್ತು ತುಳಿತಕ್ಕಂಥ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥದ್ದು ನೋಡ್ಕೊಂತ ಬಂದಿದ್ದೀವಿ. ನಾವು ಕರ್ನಾಟಕ ಭೀಮಸೇನೆ ಮತ್ತು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶಂಕರ್ ರಾಮಲಿಂಗ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ಅಸ್ಪೃಶ್ಯತೆ ಇದೆ, ಎಲ್ಲಿ ಬಡವರಿದ್ದಾರೆ, ಎಲ್ಲಿ ಕಾರ್ಮಿಕರಿದ್ದಾರೆ, ಮತ್ತು ಎಲ್ಲಿ ದೀನಗುಲಿ ನೌಕರರಿದ್ದಾರೆ, ಅವ್ರಿಗೆಲ್ಲರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇವತ್ತು ಯಾವುದೇ ಪಕ್ಷ ಆಗಿರ್ಬೋದು, ಇವತ್ತು ರಾಜ್ಯದಲ್ಲಿ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಮತ್ತು ಪಕ್ಷೇತರ ಯಾವುದೇ ಪಕ್ಷಗಳಾಗಿರ್ಬೋದು, ಅವೆಲ್ಲ ಪಕ್ಷಗಳಿಗೆ ವಿರೋಧ ಪಕ್ಷ ಯಾವುದಾದ್ರೂ ಇದೆ ಇವತ್ತು ಸಂಘಟನೆಗಳು ಈ ರಾಜ್ಯದಲ್ಲಿ ಹಲವಾರು ಇರ್ಬೋದು. ಆದರೆ ದಯದ್ವೇಷಗಳು ಎಲ್ಲರದು ಒಂದೇ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಉಳಿವಿಗಾಗಿ ಮತ್ತು ಸಂವಿಧಾನ ಉಳಿವಿಗಾಗಿ ಮತ್ತು ಈ ಭಾರತ ದೇಶ ಉಳಿವಿಗಾಗಿ ಶ್ರಮ ಪಡ್ತಕ್ಕಂಥ ಎಲ್ಲ ಸಂಘಟನೆಗಳು ಏನಿದ್ದಾವೆ, ಮುಂದೊಂದು ದಿನ ಒಬ್ಬ ದಲಿತ ಅಂತ ಬಂದಾಗ, ಹಿಂದುಳಿದ ವರ್ಗ ಅಂತ ಬಂದಾಗ ಎಲ್ಲರೂ ಒಂದಾಗಬೇಕು, ಎಲ್ಲ ಸಂಘಟನೆಗಳು ಒಂದಾಗಬೇಕು. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಏನು ಹಿಂದುಳಿದಿದ್ದೀವಿ, ಮುಂದೆ ಬರಲಿಕ್ಕೆ ಏನು ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ತೋರಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿದಂಥ ಮಾರ್ಗದರ್ಶನ ಇವತ್ತು ಯಾರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ಲಿಕ್ಕೆ ಬಂದಿಲ್ಲ. ಇವತ್ತು ನಾವೇ ಆಗಬೇಕಾಗಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನ್ಯಾಯ ಕೊಡಬೇಕಂತ ಪರಿಸ್ಥಿತಿ ನಿಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ನಾವು ಇವತ್ತು ವಿಧಾನಸೌಧದಲ್ಲಿ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ನಮನ ಸಲ್ಲಿಸಿದ್ದೇವೆ. ಜೊತೆಗೆ ಈಗಿರುವಂತಹ ವಿದ್ಯಮಾನಗಳ ಜೊತೆಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ತಳತಳಾಂತರಗಳಿಂದ ನೊಂದಿ ಬಂದಿರುವಂತಹ ಒಂದು ಸಮುದಾಯ ಯಾವುದಾದ್ರು ಅಂದರೆ ಅದು ಪರಿಶಿಷ್ಟ ಸಮುದಾಯ. ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು. ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಮೂಲತಃ ಕಾರಣ ನಮ್ಮ ಹಿಂದುಳಿದ ವರ್ಗ. ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಬೋದು ಮತ್ತು ಉಪಮುಖ್ಯಮಂತ್ರಿಗಳಾಗ್ಬೋದು, ಈ ಹಿಂದೆ ಇದ್ದಂತಹ ಸರ್ಕಾರದ ದುರ ಆಡಳಿತದಿಂದ ಬೇಸೆತ್ತಿ ಚುನಾವಣೆಗೆ ಬರುವ ಮುಂಚೆ ನಮ್ಮ ಎಲ್ಲ ಸಂಘಟನೆಕಾರರನ್ನ ಕೂರಿಸಿ ಅಧಿಕಾರಕ್ಕೆ ಬರುವುದಕ್ಕೆ ನಮಗೆ ಸಹಾಯ ಮಾಡಿ ಅಂತ ಹೇಳಿ ನಮ್ಮ ಸಹಾಯ ತಗೊಂಡು ಇವತ್ತು ನೀವು ಅಧಿಕಾರದ ಅಮಲಿನಲ್ಲಿ ಬಳಸ್ಕೊಂಡು ನಮ್ಮನ್ನ ತುಳಿತದರಲ್ಲಿ ಎಷ್ಟು ಮಟ್ಟಿಗೆ ನ್ಯಾಯ ಇದು. ಆದ್ದರಿಂದ ಇವಾಗೇನು 2.5 ವರ್ಷ ಅವಧಿಗಳ ಕಾಲ ಮುಖ್ಯಮಂತ್ರಿ ಬದಲಾವಣೆ ಕೂಗು ಏನು ಕೂಗ್ತಾ ಇದ್ದೋ, ದಯಮಾಡಿ ದಲಿತ ಸಮುದಾಯದ ಒಂದು ಪ್ರಮುಖ ನಾಯಕರಿಗೆ ಆದ ಪರಮೇಶ್ವರ್ ಸಾಹೇಬರಾಗ್ಬೋದು, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗಾಗ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಕರ್ನಾಟಕ ಭೀಮಸೇನೆ ಸಂಘಟನೆಯಿಂದ ತಮ್ಮ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ವ್ಯಾಪ್ತಿ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೇವೆ. ನಮ್ಮ ಜೊತೆಗೆ ಎಲ್ಲ ಹಿರಿಯ ಹೋರಾಟಗಾರರು ಸಹ
ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ದಲಿತ ಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂತಿ ಒಬ್ಬರದ ತೀರ್ಮಾನ ತಗೊಂಡು ದಲಿತ ಮುಖ್ಯಮಂತ್ರಿ ವಿಚಾರ ಪ್ರಸ್ತಾಪ ಮಾಡಲೇಬೇಕು. ಇಲ್ಲ ಅಂತಂದರೆ ಮುಂಬರುವ ಚುನಾವಣೆಗಳಲ್ಲಿ ಎಲ್ಲ ರಾಜ್ಯ ಸರ್ಕಾರದ ಇರುವಂತಹ ಎಲ್ಲ ಪಕ್ಷಗಳಿಗೆ ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು ತಕ್ಕ ಉತ್ತರ ಕಳಿಸುವಂತಹ ಕೆಲಸ ನಾವು ಮಾಡ್ತೀವಿ.